ದೇವರನಾಡಲ್ಲಿ ಗುಡ್ಡದ ಭೂತ ಇನ್ನೂ ದೂರವಾಗದ ಆತಂಕ. ಮೂವರು ಸಮಾಧಿ, ಐವರಿಗಾಗಿ ಶೋಧ. ನಿರಂತರವಾಗಿ ಕೇರಳದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಕಂಟಿನ್ಯೂ ಮಾಡಲಾಗಿದೆ. ರೋಚಕ ಕಾರ್ಯ. ನಾಪತ್ತೆಯಾದ ಐವರಿಗಾಗಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಕೆಸರು ಮಿಶ್ರಿತ ಮಣ್ಣಿನಲ್ಲಿ ಐವರು ಹುದುಗಿ ಹೋಗಿರುವಂತಹ ಅನುಮಾನಗಳಿದೆ. ಇಲ್ಲಿಯವರೆಗೂ ಕೂಡ ಮೂವರು ಸಾವನ್ನಪ್ಪಿರೋದು ಖಚಿತ ಆಗಿದೆ. ಮಣ್ಣಿನ ಅಡಿ ಕೊಚ್ಚಿ ಹೋದಂತಹ ಐವರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಹೊಟ್ಟೆಪಾಡಿಗಾಗಿ ಬಂದು ಭೂಕುಸಿತದಲ್ಲಿ ಕಾರ್ಮಿಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಮೂವರ ಮೃತದೇಹವನ್ನ ಹೊರತೆಗೆಯಲಾಗಿದೆ. ಐವರು ನಾಪತ್ತೆಯಾಗಿದ್ದು ಅವರಿಗಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ನಿನ್ನೆ ಇಡೀ ದಿನ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಅಪಾರ ಪ್ರಮಾಣದಲ್ಲಿ ಕುಸಿದಂತಹ ಮಣ್ಣಿನ ರಾಶಿಯನ್ನ ಹೊರತೆಗೆಯುವುದು ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡಲಾಗಿದೆ. ಇನ್ನು ಮಳೆ ಬರ್ತಾ ಇರೋದ್ರಿಂದಾಗಿ ಮತ್ತಷ್ಟು ಭೂಕುಸಿತ ಉಂಟಾಗಬಹುದು ಅನ್ನುವಂಥ ಆತಂಕ ಕೂಡ ಇದೆ. ಆ ಆತಂಕದ ಮಧ್ಯೆಗೆ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಐವರು ನಾಪತ್ತೆಯಾಗಿದ್ದು ಆ ಐವರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಕೆಸರು ಮಿಶ್ರಿತ ಮಣ್ಣಿನಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಎನ್ಡಿಆರ್ಎಫ್ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಮುಂಗಾರು ಮಳೆಯ ಅಬ್ಬರ ತೀವ್ರಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಕೇರಳದ ವಯನಾಡಿನಲ್ಲಿ ನಡೆದು ಸಂಭವಿಸಿರುವಂತಹ ಈ ಭೂಕುಸಿತ ಇಲ್ಲಿಯವರೆಗೂ ಕೂಡ ಮೂವರು ಪ್ರಾಣವನ್ನು ಕಳ್ಕೊಂಡಿರೋದು ಖಚಿತ ಆಗಿದೆ. ಮೂವರ ಮೃತದೇಹ ಸಿಕ್ಕಿದೆ. ಐವರು ನಾಪತ್ತೆಯಾಗಿದ್ದು ಅವರಿಗಾಗಿ ನಿರಂತರ ಹುಡುಕಾಟವನ್ನ ಮುಂದುವರಿಸಲಾಗಿದೆ. ನಿನ್ನೆ ಕೂಡ ಇಡೀ ದಿನ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಮಣ್ಣಿನಡಿ ಕೊಚ್ಚಿ ಹೋದಂತಹ ಐವರಿಗಾಗಿ ಶೋಧ ನಡೀತಾ ಇದೆ. ಹೊಟ್ಟೆಪಾಡಿಗಾಗಿ ಎಲ್ಲಿಂದಲೋ ಬಂದು ಇಲ್ಲಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಈ ಭೂಕುಸಿತದಲ್ಲಿ ಜೀವ ಬಿಟ್ಟಿದ್ದಾರೆ. ಇನ್ನು ಭೂಕುಸಿತ ಆಗಿರುವಂತಹ ಸ್ಥಳದ ಡ್ರೋನ್ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ ಅನ್ನೋದನ್ನ ಈ ದೃಶ್ಯಗಳು ಹೇಳ್ತಾ ಇದೆ. ಸಂಪೂರ್ಣವಾಗಿ ಕೆಸರುಮಯ ಆಗಿದೆ ಈ ಇಡೀ ಪ್ರದೇಶ. ಸೊ ಹಾಗಾಗಿ ಭಾರಿ ಪ್ರಮಾಣದಲ್ಲಿ ಮಣ್ಣಿನ ರಾಶಿ ಇದೆ. ಅದೆಲ್ಲವನ್ನು ಕೂಡ ತೆಗೆದು ಅಲ್ಲಿ ಇರುವಂತಹ ಕಾರ್ಮಿಕರಿಗಾಗಿ ಈಗ ಶೋಧವನ್ನು ನಡೆಸಲಾಗ್ತಾ ಇದೆ. ಐವರು ನಾಪತ್ತೆಯಾಗಿದ್ದಾರೆ. ಸೊ ಆ ಮಣ್ಣಿನ ರಾಶಿಯಲ್ಲಿ ಮೃತಪಟ್ಟಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸೊ ಹಾಗಾಗಿ ಅದಕ್ಕಾಗಿ ಈ ಕಾರ್ಯಾಚರಣೆ ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ಕೇರಳದ ಕಲ್ಲಾಡಿ ಸಮೀಪದಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಗುಡ್ಡ ಕುಸಿತ ಆಗಿರ್ತಕ್ಕಂಥ ಸ್ಥಳದಲ್ಲಿ ಸತತ 30 ಗಂಟೆಗಳಿಂದಲೂ ಕೂಡ ನಿರಂತರ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಎನ್ಡಿಆರ್ಎಫ್ನ 200ಕ್ಕೂ ಹೆಚ್ಚು ಸಿಬ್ಬಂದಿಗಳು 5ಕ್ಕೂ ಹೆಚ್ಚು ಇಟಾಚಿಗಳನ್ನು ಬಳಕೆ ಮಾಡಿಕೊಂಡು ಅದರ ಜೊತೆಗೆ ಟಿಪ್ಪರ್ಗಳ ಮೂಲಕವಾಗಿ ಮಣ್ಣನ್ನು ಸಾಗಿಸಿ ಇಡೀ ಸ್ಥಳವನ್ನ ಶೋಧಿಸುವಂತ ಕೆಲಸವನ್ನ ನಿರಂತರವಾಗಿ 30 ಗಂಟೆಗಳಿಂದಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ಈಗ ಈ ಒಂದು ಘಟನೆಯಲ್ಲಿ ಒಂದು ಮನೆ, ಒಂದು ಮಸೀದಿ ಜಖಮ್ ಆಗಿರ್ತಕ್ಕಂಥದ್ದು. ಆ ಒಂದು ಮನೆಯ ಅವಶೇಷವಾಗಿ ನಿಂತಿರ್ತಕ್ಕಂಥ ಮನೆಯನ್ನು ಕೂಡ ನೀವು ಗಮನಿಸಬಹುದು. ನದಿಯ ಬಲ ಅಂಚಿನಲ್ಲಿ ಇರ್ತಕ್ಕಂಥ ಮನೆ ಆ ಎದುರಿನ ಬೆಟ್ಟದಿಂದ ಕುಸಿದು ಬಂದಂಥ ಮಣ್ಣೇನಿತ್ತು ಅದು ಸಂಪೂರ್ಣವಾಗಿ ಮನೆಯ ಬಳಿಗೆ ಚಾಚಿತ್ತು. ದೊಡ್ಡ ಇಟಾಚಿ ಕೂಡ ಮನೆಗೆ ಬಂದು ಅಪ್ಪಳಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಇಟಾಚಿಯ ಒಂದು ಏನು ಬಕೆಟ್ನ ಭಾಗ ಏನಿದೆ ಅದನ್ನ ಹೊರ ತೆಗಿತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಇಲ್ಲಿವರೆಗೆ 5 ಜನ ಕಾರ್ಮಿಕರು ನಾಪತ್ತೆ ಆಗಿರ್ತಕ್ಕಂಥದ್ದು. ಏನು ಈ ಒಂದು ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಬೃಹತ್ತಾದಂಥ ಇಟಾಚಿ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಹೂತಿ ಹೋಗಿತ್ತು. ಆ ಇಟಾಚಿಯನ್ನ ಸದ್ಯಕ್ಕೆ ಮಣ್ಣಿನಿಂದ ಹೊರ ತೆಗೆಯುವಂಥ ಕೆಲಸವನ್ನ ಮತ್ತೊಂದು ಇಟಾಚಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಆ ಸ್ಥಳದಲ್ಲೂ ಕೂಡ 20ಕ್ಕೂ ಹೆಚ್ಚು ಎನ್ಡಿಆರ್ಎಫ್ನ ಸಿಬ್ಬಂದಿಗಳು ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಈ ಒಂದು ಗುಡ್ಡ ಕುಸಿತದಲ್ಲಿ 5 ಕಾರ್ಮಿಕರೇನು ಕಾಣೆಯಾಗಿದ್ದಾರೆ ಅಂತ ಹೇಳಲಾಗುತ್ತೆ. ಆ 5 ಕಾರ್ಮಿಕರನ್ನ ಹುಡುಕಾಟ ಮಾಡುವಂತ ಕೆಲಸಗಳಾಗ್ತಾ ಇದೆ. ಈ JCB ಯಂತ್ರಗಳ ಜೊತೆಗೆ ಈ ಹುಡುಕಾಟಕ್ಕೆ ಅಂದ್ರೆ ಮಣ್ಣಿನಲ್ಲಿ ಉದುಗಿ ಹೋಗಿರ್ತಕ್ಕಂತಹ ಏನು 5 ಕಾರ್ಮಿಕರಿದ್ದಾರೆ ಅವರನ್ನ ಪತ್ತೆ ಹಚ್ಚಲಿಕ್ಕೆ ಇಲ್ಲಿನ ಸಿಬ್ಬಂದಿಗಳು, ಅಧಿಕಾರಿಗಳು
ಸ್ನೈಪರ್ ಡಾಗ್ಗಳ ಮೊರೆ ಹೋಗಿರ್ತಕ್ಕಂಥದ್ದು. 2 ಸ್ನೈಪರ್ ಡಾಗ್ಗಳು ಈಗ ಸದ್ಯಕ್ಕೆ 4 ಕಡೆಗಳ ಸ್ಪಾಟ್ನ ಡಾಟ್ ಮಾಡಿ ಅಲ್ಲಿ ಅವರ ಸುಳಿವು ಇರಬಹುದು ಅಂತೇಳಿ ಸದ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇಡೀ ಏನು ಈಗ ಬೆಟ್ಟದಿಂದ ಜಾರಿರ್ತಕ್ಕಂಥ ಮಣ್ಣಿತ್ತು ಅದೆಲ್ಲವನ್ನು ಕೂಡ ತೆರವು ಮಾಡಲಾಗಿದೆ. ಸದ್ಯಕ್ಕೆ ತೆರವು ಮಾಡಿರ್ತಕ್ಕಂಥದ್ದು ಏನು ಟನಲ್ನ ಮುಂಭಾಗದಲ್ಲಿ ಇರ್ತಕ್ಕಂಥ ಮಣ್ಣೇನಿದೆ ಸದ್ಯಕ್ಕೆ ಆ ಭಾಗವನ್ನು ತೆಗಿಬೇಕಾಗತ್ತೆ. ಈಗ ನೀವು ಗಮನಿಸ್ಬೋದು, ಇಡೀ ತಡೆಗೋಡೆಯನ್ನೇ ಏನು ಕಾಂಕ್ರೀಟ್ ಗೋಡೆಯನ್ನು ಹಾಕಲಾಗಿತ್ತು, ಆ ಗೋಡೆ ಸಂಪೂರ್ಣವಾಗಿ ನದಿ ಬಳಿಗೆ ಜಾರಿ ಬಂದಿತ್ತು. ಅದೃಷ್ಟವಶಾತ್ 9 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಈಗ ಕಾಣೆಯಾಗಿರ್ತಕ್ಕಂಥ 5 ಜನರ ಹುಡುಕಾಟ ಮುಂದುವರಿಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.